ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಆನೇಕಲ್ನ ಯಡಪನಹಳ್ಳಿ ಗ್ರಾಮದ ಶ್ರೀ ಮಾದೇಶ್ವರ ಸ್ವಾಮಿ ದೇವಾಲಯ ಸೇರಿದಂತೆ ಅತ್ತಿಬೆಲೆಯ ನಂಜುಂಡೇಶ್ವರ ಸ್ವಾಮಿ, ನಾಗಲಿಂಗೇಶ್ವರ, ಸಿದ್ದೇಶ್ವರ ದೇವಾಲಯಗಳು ಸೇರಿದಂತೆ ಇನ್ನೂ ಹಲವಾರು ಶಿವಾಲಯ ದೇವಾಲಯಗಳಲ್ಲಿ ವಿಶೇಷ ಪೂಜೆ, ರುದ್ರಾಭಿಷೇಕ, ಅಲಂಕಾರ ಇತ್ಯಾದಿ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಯಿತು. ಇನ್ನು ಮಹಾಶಿವರಾತ್ರಿಯ ಪ್ರಯುಕ್ತ ಸಾವಿರಾರು ಭಕ್ತಾದಿಗಳು ಮುಂಜಾನೆಯಿಂದಲೇ ಸರದಿ ಸಾಲಿನಲ್ಲಿ ನಿಂತು ಪರಮೇಶ್ವರನ ದರ್ಶನವನ್ನ ಪಡೆದು ಪುನೀತರಾದರು. ಇನ್ನು ಮಹದೇಶ್ವರ ದರ್ಶನಕ್ಕೆ ಬಂದ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ಹಾಗೂ ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿತ್ತು. ಇದೇ ಸಂದರ್ಭದಲ್ಲಿ ದೇವಾಲಯಗಳಲ್ಲಿ ಭಜನೆ, ಸಂಗೀತ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಲಾಗಿತ್ತು. ಬನ್ನಿ, ನಮಸ್ಕಾರ. ಈ ದೇವಸ್ಥಾನವನ್ನು ಆರ್ಥಿಕತೆ ಮಾಡಿದ್ರೆ ಓಂ ಶ್ರೀ ಗುರುಭ್ಯೋ ನಮಃ. ತ್ರೈಲೋಕ್ಯ ಸಂಪದಾಲೇಖ್ಯ ಸಮನ್ವಯಕರವೃತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಈ ಒಂದು ಮಹದೇಶ್ವರ ಯಡಮನಹಳ್ಳಿ ಮಹದೇಶ್ವರ ಕ್ಷೇತ್ರ ತುಂಬ ಪುರಾತನವಾದ, ಸುಮಾರು ಒಂದು 600 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಆ 600 ವರ್ಷಗಳಿಂದ ಇಲ್ಲಿ ಮಹದೇಶ್ವರ ಸ್ವಾಮಿ ನೆಲೆಗೊಂಡು ಎಲ್ಲ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ಪರಿಹರಿಸ್ತಾ ಬಂದಿರ್ತಾರೆ. ಅವರ ಒಂದು ಕಷ್ಟ ಕಾರ್ಪಣ್ಯಗಳನ್ನು ಇಲ್ಲಿ ಬಂದು ಸ್ವಾಮಿ ಹತ್ರ ಹೇಳ್ಕೊಂಡು ಹರಕೆ ಹೊತ್ಕೊಂಡು ಆ ಹರಕೆ ತೀರಿದ ಮೇಲೆ ಎಲ್ಲ ಭಕ್ತರು ಬಂದು ಇಲ್ಲಿ ಹರಕೆ ತೀರಿಸ್ತಾರೆ. ಇಲ್ಲಿ ವಿಶೇಷವಾಗಿ ಮಹಾಶಿವರಾತ್ರಿ, ಕಾರ್ತಿಕ ಸೋಮವಾರ ಮತ್ತು ಜಾತ್ರಾ ಮಹೋತ್ಸವಗಳು. ಇವತ್ತು ಸುಮಾರು ಒಂದು 500-600 ವರ್ಷ ಇತಿಹಾಸ ಇರುವಂಥ ದೇವಸ್ಥಾನ. ವಿಶೇಷವಾಗಿ ಇವತ್ತು ಒಂದು 40,000ರಿಂದ 50,000 ಜನಕ್ಕೆ ಪ್ರಸಾದ, ಬೆಳಗ್ಗೆಯಿಂದ ರಾತ್ರಿ 12 ಗಂಟೆ ಭಕ್ತಾದಿಗಳಿಗೆಲ್ಲ ಪ್ರಸಾದ ಮತ್ತು ಮನೋರಂಜನೆ ಕಾರ್ಯಕ್ರಮಗಳು ಎಲ್ಲ ಏರ್ಪಡಿಸಲಾಗಿದೆ. ಅದೇ ರೀತಿ ಎಲ್ಲರೂ ಬಂದಿರೋರು ಏನು ಇವತ್ತು ಶಿವರಾತ್ರಿ ಹಬ್ಬದ ವಿಶೇಷವಾಗಿ ಯಡನಹಳ್ಳಿ ಶ್ರೀ ಮಹದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಹಣ್ಣಿನ ಅಲಂಕಾರ ಮಾಡಿದ್ದಾರೆ. ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಮತ್ತು ಹಾಗೆ ಭಕ್ತಾದಿಗಳು ತುಂಬ ಸಂಖ್ಯೆಯಲ್ಲಿ ಬರೋದ್ರಿಂದ ಎಲ್ಲ ಭಕ್ತಾದಿಗಳು ಸ್ವಲ್ಪ ಸಹಕರಿಸಬೇಕು. ಸ್ವಲ್ಪ ತಾಳ್ಮೆ ಇಟ್ಕೊಂಡು ಸ್ವಲ್ಪ ನಿಧಾನಕ್ಕೆ ದರ್ಶನ ಮಾಡಿಕೊಂಡು ಪ್ರಸಾದ ಇರುತ್ತದೆ. ಬೆಳಗ್ಗೆ 4 ಗಂಟೆಯಿಂದ ಮತ್ತು ರಾತ್ರಿ 12 ಪ್ರಸಾದ ಇರುತ್ತದೆ. ಹಾಗೂ ಮನೋರಂಜನಾ ಕಾರ್ಯಕ್ರಮಗಳಿರುತ್ತದೆ. ಈ ಒಂದು ಅಸೋಸಿಯೇಷನ್ ಅವರು ಈ ಟೆಂಪಲನ್ನು ರಿನೋವೇಟ್ ಮಾಡಲಿಕ್ಕೆ ಒಂದು ಪ್ರಯತ್ನ, ಒಂದು ಪ್ರೋಗ್ರಾಮನ್ನು ಹಾಕ್ಕೊಂಡಿದ್ದಾರೆ. ಅದಕ್ಕೆ ನಮ್ಮ ಸಂಸ್ಥೆಯಿಂದ ಒಂದು ಸಹಾಯ ಪ್ಲಸ್ ಅದೇ ಚೆನ್ನಾಗಿ ಈ ಪ್ರಾಂತದಲ್ಲಿ ಈ ದೇವಸ್ಥಾನ ಹೆಸರು ಮಾಡಿದೆ. ಶಿವನ ಆಶೀರ್ವಾದ ಇದ್ದರೆ ಯಾವುದೇ ಕೆಲಸ ಅನ್ನು ತುಂಬ ವಿಜೃಂಭಣೆಯಿಂದ ಮಾಡ್ಬೋದು. ಮಾಸ ಅಮಾವಾಸ್ಯ ಮಹಾಶಿವರಾತ್ರಿಯಂದು ಈ ಅತ್ತಿಬೆಲೆಯಲ್ಲಿ ನೆಲೆಸಿರುವಂತಹ ಶ್ರೀ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷವಾದ ಕೈಂಕರ್ಯ ಪೂಜೆಗಳು ನಡೀತಾ ಇದೆ. ತುಂಬ ಜನ ಆಗಮಿಸ್ತಾ ಇದ್ದಾರೆ. ಈ ದಿನಕ್ಕೆ ಈ ವರ್ಷಕ್ಕೆ 10 ವರ್ಷ ಆಯಿತು ಶಿವನ ಪ್ರತಿಷ್ಠಾಪನೆಯಾಗಿ ದೇವಸ್ಥಾನ ಕಟ್ಟಿರುವಂಥದ್ದು. ಇದು ಮುಂದೆ ತುಂಬ ವಿಶೇಷವಾಗಿ ಕಟ್ಟಿದ್ದಾರೆ. ಕಲ್ಲಿನಲ್ಲಿ ಮಾಡಿರುವಂತಹ ದೇವಸ್ಥಾನ. ತುಂಬ ಜನ ಸೋಮವಾರ ಹೊತ್ತು ವಿಶೇಷವಾಗಿ ದರ್ಶನಕ್ಕೆ ಬರ್ತಾರೆ. ಇಲ್ಲಿ ಯಾಕೆ ಕರ್ನಾಟಕದಲ್ಲಿ ಕಟ್ಟಿದೆ 74ರಲ್ಲಿ ಸ್ಟಾರ್ಟ್ ಆಯಿತು. ಇಲ್ಲಿ ಹೋಗಿ 10 ಇಯರ್ಸ್ ಆಗಿದೆ. 50 ಕೋಟಿ ರೂಪಾಯಿ
ಇನ್ಕ್ಲೂಡಿಂಗ್ ಅಷ್ಟೆಲ್ಲ ಉಂಟಾಗಿದೆ. ಆ ಗೋಪುರದಲ್ಲಿ ಮಾತ್ರ 9 ಲಕ್ಷ ನವರತ್ನ ಇದೆ. 11,000 ಜನ ಬಂದಿದ್ದಾರೆ. ಲೀವ್ದು ಇದಿದೆ ಹೋರಾಟ. ನಾವು 7 ವರ್ಷದಿಂದ ಬರ್ತಾ ಇದ್ದೀರಿ. ದೇವಸ್ಥಾನನೂ ಚೆಂದಾಗೈತೆ, ಚೆಂದಾಗಿ ಸಮೃದ್ಧಿ ಆಗಿದೆ. ಇನ್ನೂ ಇಂಪ್ರೂವ್ಮೆಂಟ್ ಆಗ್ತದೆ. ಬನ್ನಿ ಎಲ್ಲ ನೋಡಿ ಭಕ್ತಾದಿಗಳು ಬರ್ತಾನೆ ಇದ್ದಾರೆ. ನೈಟ್ 11